ಸೊ ಇವಾಗ ತುಂಬ ಜನ ಏನಪ್ಪ ಅಂದರೆ, ಸೊ ಅವರು ಹೊಸ ಇನ್ಕಮ್ನ ಅವರು ಹುಡುಕ್ತಾ ಇರ್ತಾರೆ ಅಲ್ವಾ. ಸೊ ಇವಾಗ ಆನ್ಲೈನ್ ಅಂತ ಅಂದರೆ ತುಂಬ ವೇಸ್ ಇದೆ ಇನ್ಕಮ್ನ ಜನರೇಟ್ ಮಾಡ್ಕೊಳ್ಳೋಕ್ಕೆ ಅಲ್ವಾ. ಸೊ ಇದರಲ್ಲಿ ಸ್ಟಾಕ್ ಮಾರ್ಕೆಟ್ ಕೂಡ ಒಂದು. ಸೊ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ಕಮ್ನ ಜನರೇಟ್ ಮಾಡ್ಕೋಬಹುದು. ಓಕೆ, ಸೊ ನೀವು ಮಂತ್ಲಿ ಕೂಡ ಜನರೇಟ್ ಮಾಡ್ಕೋಬಹುದು. ಅದಾದಮೇಲೆ ನೀವು ಲಾಂಗ್ ಟರ್ಮಲ್ಲಿ ಕೂಡ ನೀವು ಇನ್ಕಮ್ನ ನೀವು ಜನರೇಟ್ ಮಾಡ್ಕೋಬಹುದು. ಆದರೆ ನಿಮಗೆ ಇದರಲ್ಲಿ ತುಂಬ ಪೇಷನ್ಸ್ ಇರಬೇಕಾಗುತ್ತೆ. ಓಕೆ, ಮೇಯ್ನು ಇದು ಸ್ಟಾಕ್ ಮಾರ್ಕೆಟ್ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂದರೆ, ಸೊ ನಿಮ್ಮಿಂದ ತಾಳ್ಮೆನ ಅದು ಎಕ್ಸ್ಪೆಕ್ಟ್ ಮಾಡುತ್ತೆ. ಸೊ ಶಾರ್ಟ್ ಟರ್ಮಲ್ಲಿ ಸೊ ನಿಮಗೆ ಅದು ಲಾಸ್ ಕೊಟ್ಟರೂ ಸಹ ಸೊ ನಿಮಗೆ ಆ ಲಾಸ್ನ ಬಿಯರ್ ಮಾಡೋ ಒಂದು ಕೆಪಾಸಿಟಿ ಇರಬೇಕಾಗುತ್ತೆ. ಸೊ ಹಂಗಾದರೆ ಸೊ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬಹುದು. ಸೊ ನನಗೆ ಲಾಸ್ ನೋಡೋಕ್ಕಾಗ್ತಾ ಇಲ್ಲ, ಸೊ ನಾನು ಶಾರ್ಟ್ ಟರ್ಮಲ್ಲಿ ಆ ಲಾಸ್ನ ನೋಡೋಕ್ಕಾಗ್ತಾ ಇಲ್ಲ ಅಂದರೆ ನೀವು ಆ ಲಾಸ್ನ ಬುಕ್ ಮಾಡ್ಕೊಂಡು ನೀವು ಪೊಸಿಷನ್ನೇ ಎಕ್ಸಿಟ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟಿಂದ ನೀವು ಹೊರಗೆ ಬಿದ್ದುಬಿಡ್ತೀರಾ. ಓಕೆ, ಈ ಥರ ಆದರೆ ತುಂಬ ಕಷ್ಟ ಆಗ್ತದೆ ಅಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸೊ ನೀವು ಲಾಂಗ್ ಟರ್ಮಲ್ಲಿ ವೆಯ್ಟ್ ಮಾಡಬೇಕು. ಸೊ ಲಾಂಗ್ ಟರ್ಮ್ ಅಂದರೆ ಒಬ್ಬೊಬ್ರು ಹೆಂಗೆ ಅನ್ಕೊಂತಾರೆ ಗೊತ್ತಾ, ಸೊ 1 ವರ್ಷ 6 ತಿಂಗಳು. ಸೊ ಇದನ್ನೇ ಸ್ವಲ್ಪ ಜನ ಲಾಂಗ್